ಮೊದಲು ಫೈನಲಿಸ್ಟ್ ಯಾರಾಗಿದ್ದಾರೆ ಅನ್ನೋದು ಮ್ಯಾಟರ್ ಆಗಲ್ಲ, ಫೈನಲ್ ಆಗಿ ಯಾರ ಕೈಯಲ್ಲಿ ಕಪ್ಪಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಮೇಡಮ್ ಮತ್ತು ಧನುಷ್ ಅವರು ಕ್ಯಾಪ್ಟನ್ಸಿ ಆಟ ಆಡುವಾಗ ಚಿಕ್ಕದೊಂದು ಎಡವಟ್ ಆಗುತ್ತೆ. ಇದನ್ನು ನೋಡದೆ ಉಸ್ತುವಾರಿಗಳು ಧನುಷ್ ವಿನ್ ಆಗಿದ್ದಾನೆ ಎಂದು ಘೋಷಿಸುತ್ತಾರೆ. ಆದರೆ ಬಿಗ್ ಬಾಸ್ ಆಟದ ನಿಯಮವನ್ನು ಉಲ್ಲಂಘನೆಯಾಗಿದೆ ಎಂದು ಇದನ್ನು ಒಪ್ಪೋದಿಲ್ಲ. ಮನೆಯ ಬಹುಮತದಿಂದ ಕ್ಯಾಪ್ಟನ್ ಆರಿಸಬೇಕೆಂದು ಹೇಳುತ್ತಾರೆ. ಮನೆಯ ಬಹುಮತದಿಂದಲೂ ಧನುಷ್ ಅವರೇ ಕ್ಯಾಪ್ಟನ್ ಹಾಗೂ ಫೈನಲಿಸ್ಟ್ ಆಗಿ ಆಯ್ಕೆಯಾಗುತ್ತಾರೆ. ಒಂದು ಮಾತು ಹೇಳ್ತೀನಿ ಕೇಳಿ, ಮೊದಲು ಫೈನಲಿಸ್ಟ್ ಯಾರಾಗಿದ್ದಾರೆ ಅನ್ನೋದು ಮ್ಯಾಟರ್ ಆಗಲ್ಲ, ಫೈನಲ್ ಆಗಿ ಯಾರ ಕೈಯಲ್ಲಿ ಕಪ್ಪಿದೆ ಅನ್ನೋದು ಮ್ಯಾಟರ್ ಆಗುತ್ತೆ.